ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲೋ ಹೋಗ್ತಿದಾರಲ್ಲ ಜ್ಯೋತಿ ಮಾರ್ನಿಂಗ್ ಅಂದ್ಬಿಟ್ಟು ಅಂತ ಅನ್ಕೊಳ್ತಿರ್ಬೋದು ನೀವು. ಹೌದು, ನಾವು ಹುಣಸೂರ್ಗೆ ಹಬ್ಬಕ್ಕೆ ಬಂದಿದ್ವಿ ನೆನ್ನೆ. ಸೊ ಹಾಗಾಗಿ ಮಾರ್ನಿಂಗ್ಗೆ ಬೇಗ ಎದ್ದು ರೆಡಿಯಾಗಿ ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ದೀವಿ. ಹುಣಸೂರ್ಗೆ ಬಂದರೆ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಿಯರ್ ಅಷ್ಟೇ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಸೊ ಹಾಗಾಗಿ ಕಾಫಿಗೆ ಹೊರಗಡೆ ಹೋಗ್ತೀವಿ. ಮಾರ್ನಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬೇಗ ಎದ್ದು ಕಾಫಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಎಲ್ಲಾದರೂ ನಿಯರೆಸ್ಟ್ ಗ್ರೀನರಿ ಇರುವಂಥ ಪ್ಲೇಸ್ಗೆ ಹೋಗಿ ಕಾಫಿ ಕುಡಿಯೋಣ ಅನ್ನೋದಂತೂ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಬಟ್ ಎಲ್ಲರೂ ಮಾತಾಡಿಕೊಂಡು ಅದೆಷ್ಟು ಬೇಗ ಕುಶಾಲನಗರ ಹತ್ತತ್ರನೇ ರೀಚ್ ಆದ್ವಿ ಅನ್ನೋದೇ ಗೊತ್ತಾಗಲಿಲ್ಲ. ಮತ್ತು ಮಾರ್ನಿಂಗ್ ವೈಬ್ ಅಷ್ಟೇ ಚೆನ್ನಾಗಿತ್ತು. ಕಾಫಿ ಕುಡಿಯೋಣ ಅಂತ ಹೊರಟ್ವಿ. ಇಂದ ಬ್ಯಾಕ್ ಟು ಬ್ಯಾಕ್ ಕ್ಲಾಸಸ್ನ ಮಾಡಿ ನಾನು ತುಂಬಾ ಬ್ಯುಸಿ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಇವ್ರಿಗೆಲ್ಲ ಸಿಗೋದಕ್ಕೆ ಆಗಿರಲಿಲ್ಲ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲಿಂದ ನಮ್ಮೂರ ಕಡೆ ಹೊರಟ್ವಿ. ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಕೃಷ್ಣ ಅವರು ಸಡನ್ನಾಗಿ ಬಂದಿದ್ದ ರೂಟಲ್ಲೇ ರಿಟರ್ನ್ ಹೋಗೋದು ಬೇಡ, ಪಿರಿಯಾಪಟ್ಟಣದಿಂದ ಲೆಫ್ಟ್ ಸೈಡ್ ಕಟ್ಟಾದರೆ ಮುಂದೆ ಫಾರೆಸ್ಟ್ ಸಿಗುತ್ತೆ, ಮಾರ್ನಿಂಗ್ ವ್ಯೂ ತುಂಬಾ ಚೆನ್ನಾಗಿರುತ್ತೆ, ಒಂದೊಳ್ಳೆ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಆ ಕಡೆ ಹೊರಟ್ವಿ. ಫಾರೆಸ್ಟ್ ಒಳಗಡೆ ಎಂಟ್ರಿ ಹಾಕ್ತಿದ್ದಾಗೆ ಅದೆಷ್ಟು ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಯಿತು ಅಂದರೆ ಅದನ್ನು ಹೇಳೋದಕ್ಕೆ ಆಗಲ್ಲ. ಅದನ್ನು ಅನುಭವಿಸಿದ್ರೇ ಗೊತ್ತಾಗೋದು. ಸಮ್ಟೈಮ್ ನೇಚರ್ ಇಸ್ ದ ಬೆಸ್ಟ್ ಥೆರಪಿ ಅಂತಲೇ ಹೇಳಬಹುದು. ಈ ಫಾರೆಸ್ಟು ಗ್ರೀನರಿ ಇರೋ ಕಡೆ ಎಲ್ಲೇ ಹೋಗಲಿ ನನಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ ನೇಚರ್ ಜೊತೆ ಅನ್ನೋ ಫೀಲ್ ಯಾವಾಗಲೂ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ನಿಮಗೊಂದು ಟಿಪ್ಸ್ ಕೊಡ್ತೀನಿ. ನಿಮ್ಮ ಲೈಫಲ್ಲಿ ಒಂದು ಸಲನಾದರೂ ಟ್ರೈ ಮಾಡಿ ನೋಡಿ, ಇದು ಹಾಗೇ ಆಗುತ್ತೆ. ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಬೇಜಾರಿದ್ದರೆ, ನಿಮ್ಮ ಲೈಫಲ್ಲಿ ಲೋ ಫೀಲ್ ಆಗ್ತಾಯಿದ್ರೆ, ಅಥವಾ ಮನಸ್ಸಿಗೆ ಯಾವುದಾದ್ರೂ ವಿಷಯದ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಅಂದರೆ ಈ ನೇಚರ್ ಜೊತೆ ಈ ಫಾರೆಸ್ಟು ಇಲ್ಲ ಗ್ರೀನರಿ ಇರುವಂಥ ಪ್ಲೇಸಸ್ಸಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಯಾವುದೇ ರೀತಿ ಮಾತನ್ನಾಡಬೇಡಿ, ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡಬೇಡಿ. ಈ ಪಕ್ಷಿಗಳ ಚಿಲಿಪಿಲಿ ನಾದಗಳನ್ನ ಕೇಳಿಸ್ಕೊಳ್ತಾ ಈ ಹಚ್ಚ ಹಸಿರಲ್ಲಿರುವ ಗಿಡ ಮರಗಳನ್ನ ನೋಡ್ತಾ ಇರಿ. ನಿಮ್ಗಾಗೋ ಫೀಲ್ ಇದೆಯಲ್ಲ ಅಬ್ಬಬ್ಬಾ, ಅದನ್ನು ಹೇಳೋದಕ್ಕೆ ಆಗಲ್ಲ. ನಿಮಗೆ ಯಾವುದಾದ್ರೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಲ್ಲ ಅಂತ ಅಂದರೆ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ, ಒಂದೊಳ್ಳೆ ಪಾಸಿಟಿವ್ ಎನರ್ಜಿ ಸಿಗ್ತಾ ಹೋಗುತ್ತೆ, ನಿಮಗೆ ಒಂದು ಎನರ್ಜಿ ಬೂಸ್ಟ್ ಮಾಡಿದಾಗ ಆಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ನಿಧಾನವಾಗಿ ಹೀಲ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಮುಂದೆ ಹೊರಟ್ವಿ. ಫಾರೆಸ್ಟ್ ಒಳಗಡೆ ದೇವಸ್ಥಾನ ಇದೆ, ಕಾಡು ಹೊಸ್ಲು ಮಾರಮ್ಮನ ದೇವಸ್ಥಾನ ಅಂತ. ಈ ದೇವಿ ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಪ್ರಾಣಿಗಳು ಈ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕುತ್ತಂತೆ, ಎಸ್ಪೆಷಲಿ ಎಲಿಫೆಂಟು. ಸೊ ಆ ತಾಯಿಯ ದರ್ಶನ ಮಾಡಿಕೊಂಡು ನಾವು ಮುಂದೆ ಹೊರಟ್ವಿ. ವೆಂಕಟೇಶಣ್ಣ ಫಾರೆಸ್ಟ್ ಮುಗಿತಾ ಬಂತು, ಯಾವ ಎಲಿಫೆಂಟು ಸಿಗಲ್ಲ ಅಂತ ಕೃಷ್ಣವ್ರಿಗೆ ಹೇಳ್ತಾಯಿದ್ರು. ಕೃಷ್ಣವರು ಇಲ್ಲ ಸಿಕ್ಕೇ ಸಿಗುತ್ತೆ, ಮುಂದೆ ನೋಡಿ ಎಲಿಫೆಂಟ್ ಸಿಕ್ಕೇ ಸಿಗುತ್ತೆ ಅಂತ ಅವ್ರು ಹೇಳ್ತಾಯಿದ್ರು. ಮುಂದೆ ನೋಡಿದ್ರೆ ಎಲಿಫೆಂಟ್ ಸಿಕ್ಕೇ ಬಿಡ್ತು. ಕೃಷ್ಣವರು 2 ಎಲಿಫೆಂಟ್ ಇದೆ ಅಂತ ಹೇಳ್ತಾಯಿದ್ರು. ಬಟ್ ಅಲ್ಲಿ ಇದ್ದಿದ್ದು ಒಂದೇ. ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೀವೇ ಮುಂದೆ ನೋಡ್ತೀರಾ. ಹೋಗ್ತಿದ್ದಾಗೆ ನಮಗೆ ಇನ್ನೊಂದು ಆನೆ ಸಿಗುತ್ತೆ. ಲಾ ಆಫ್ ಅಟ್ರಾಕ್ಷನ್ ಹೇಗೆ ವರ್ಕ್ ಆಯಿತು ಅಂತ ನೀವೇ ನೋಡಿದ್ರಲ್ಲ. ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ಲೈಫ್ ಕೂಡ ಬದಲಾಗುತ್ತೆ. ಯೋಚನೆ ಬದಲಾದರೆ ಜೀವನವೂ ಕೂಡ ಬದಲಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಬೇಗ ಬಂದು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಾಡಿದ್ದು